Afternoon, everyone. Welcome to post market session. Your date ಬಂದು 18th ಡಿಸೆಂಬರ್. ಸೊ ಇವತ್ತು ಮಾರ್ಕೆಟಲ್ಲಿ ಬೇಸಿಕಲಿ ಏನಾಗಿದೆ ಅಂತ ನೋಡ್ಕೊಳ್ಳೋಣ. ಸೊ ಲಾಸ್ಟ್ ಸೆಷನ್ ನಾವು ಮಾಡಿಬಿಟ್ಟು ಫ್ರೈಡೇ ಆದಮೇಲಿಂದ ಮಾರ್ಕೆಟ್ ಬಿಹೇವಿಯರನ್ನು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ತುಂಬ ವೋಲೆಟೈಲ್ ಬಿಹೇವಿಯರ್ ಮಾಡ್ತಿದೆ. ತುಂಬ ವೋಲೆಟೈಲ್ ಆಗಿ ಬಿಹೇವ್ ಮಾಡ್ತಿದೆ. ಸೊ ಇದನ್ನು ನೋಡಿದ್ರೆ ಬೇಸಿಕ್ಲಿ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಿದೆ ಅಂತ ನೋಡಿದ್ರೆ ಫಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಇಲ್ಲಿಂದ ನೋಡಿದ್ರೆ ಓಕೆ. ಸೊ ಮಾರ್ಕೆಟ್ ಬಂದ್ಬಿಟ್ಟು ನಿನ್ನಿನ 17th ನಿನ್ನಿನ ಲೋ ಹತ್ರ ಒಂದು ಚಿಕ್ಕದಾಗಿ ಸಪೋರ್ಟ್ ತೊಗೊಂಬಿಟ್ಟು ಮಾರ್ಕೆಟು ಸ್ವಲ್ಪ ಮೇಲೆ ಹೋಯ್ತು. ಬಟ್ ಮೇಲೆ ಹೋದ್ಮೇಲೆ ಏನಾಯ್ತು ಅಂತಂದರೆ ಇಲ್ಲಿ ಏನು ಸೆಲ್ಲಿಂಗ್ ಪ್ರೆಷರ್ ಬಿಲ್ಡ್ ಆಯಿತು, ಅದರಿಂದ ಮಾರ್ಕೆಟ್ ಮತ್ತೆ ತೆಳಗಡೆ ಬಂತು. ಸೊ ಇವತ್ತು ಏನಾಗಿದೆ ಅಂತಂದರೆ ಇಲ್ಲಿ ನಾವು ಒಂದು ಸೆಲ್ ಸೆಟಪ್. ಸೊ ನಮ್ಗೆ ಇಲ್ಲಿ ಖಂಡಿತ ಒಂದು ಸೆಲ್ ಸೆಟಪ್ ಬಂತು ಬೆಳಗ್ಗೆ. ನಮ್ಮ ಕ್ಲಾಸಲ್ಲಿ ಕೂಡ ಇದನ್ನ ಹೇಳಿದೆ. ಇಲ್ಲಿ ನಮಗೆ ಒಂದು ಈವ್ನಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂತು. ಸೊ ಇದಾದಮೇಲೆ ಆದಮೇಲೆ ಬಂದು ಒಂದು ಪ್ರಾಪರ್ ಸೆಲ್ ಸೈಡ್ ಟ್ರೇಡನ್ನು ನಾವು ಮಾಡಿದ್ವಿ. ಸೊ ಇಲ್ಲಿ ಎಂಟ್ರಿ ತೊಗೊಂಬಿಟ್ಟು ಈ ಕ್ಯಾಂಡಲಿನ ಮಧ್ಯಗೆ ಅಂತಂದರೆ ಈ ರೆಡ್ ಕ್ಯಾಂಡಲಿನ ಮಧ್ಯಗೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಒಂದು 100 ಪಾಯಿಂಟ್ಸ್ ಅಥವಾ 75 ಪಾಯಿಂಟ್ಸನ್ನ ಕ್ಯಾಪ್ಚರ್ ಮಾಡಿದ್ವಿ. ಯಾಕಂದರೆ 75 ಪಾಯಿಂಟ್ಸ್ ಯಾಕಂತಂದರೆ ನಮಗೆ ಆ ಎಂಟ್ರಿ ಕ್ಯಾಂಡಲ್ ಆದಮೇಲೆ ಕೂಡ ಒಂದೇ ಕ್ಯಾಂಡಲಲ್ಲಿ ನಮಗೆ ಹ್ಯೂಜ್ ಮೂಮೆಂಟಮ್ ಸಿಗ್ಬಿಡ್ತು. ಸೊ ಏನು ಪುಟ್ಟಲ್ಲಿ ನಮಗೆ ಮೂಮೆಂಟಮ್ ಬಂತು, ಸೊ ಪುಟ್ ಪ್ರೀಮಿಯಮ್ ಏನು ಜಂಪ್ ಆಯಿತು, ಆ ಜಂಪನ್ನು ನಾನು ಕ್ಯಾಪ್ಚರ್ ಮಾಡಿಬಿಟ್ಟು ನಾವೆಲ್ಲ ಔಟ್ ಆಗಿಬಿಟ್ವಿ. ಸೊ ಮಾರ್ಕೆಟಲ್ಲಿ ಈಗ ಸ್ವಲ್ಪ ಸೆಂಟಿಮೆಂಟ್ ಎಲ್ಲ ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ಮಾರ್ಕೆಟ್ ಸ್ವಲ್ಪ ರಿಕವರಿ ಕೊಟ್ಬಿಟ್ಟು ಆಮೇಲೆ ಮತ್ತೆ ಒಂದು ರೇಂಜಲ್ಲಿ, ಸೊ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಒಂದು ರಿಕವರಿ ಕೊಟ್ಟಿತ್ತು. ಸೊ ಮಾರ್ಕೆಟ್ ಇಲ್ಲಿಂದ ರಿಕವರಿ ಕೊಟ್ಬಿಟ್ಟು ಇಲ್ಲಿ ಒಂದು ರೇಂಜಲ್ಲಿ ಒಂದು ವೀಕ್ ಇದ್ದು ಅದನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ರಿಕವರಿ ಕೊಟ್ಟು ಮತ್ತೀಗ ಮತ್ತೆ ಮಾರ್ಕೆಟ್ ತೆಳಗಡೆ ಬಂದಿದೆ. ಸೊ ಇಲ್ಲಿ ನೋಡಿದ್ರೆ, ಸೊ ಈಗ ಲಾಸ್ಟ್ ರೀಸೆಂಟ್ ಏನು ಸ್ವಿಂಗ್ ಇದೆ ಅಂತ ನಾನು ನೋಡಿದ್ರೆ, ಒಂದು ಹೈಯರ್ ಟೈಮ್ ಫ್ರೇಮಿಂದ ನೋಡಿದ್ರೆ ಇದೇನು ಸ್ವಿಂಗ್ ಇದೆ, ಈ ಸ್ವಿಂಗಿಂದ ಈ ಸ್ವಿಂಗ್ ಏನು ಆಗಿದೆ. ಇಲ್ಲಿ ನೋಡಿಬಿಟ್ಟು ಮಾರ್ಕೆಟನ್ನ ನೋಡಿದ್ರೆ ಮಾರ್ಕೆಟ್ ಬಂದ್ಬಿಟ್ಟು ಒಂದು ಸಪೋರ್ಟಲ್ಲಿ ಆಲ್ರೆಡಿ ನಿಂತಿದೆ. ಮತ್ತು ಮಾರ್ಕೆಟು ಈ ವಿಂಗ್ ಅಥವಾ ಈ ಮೂವಲ್ಲಿ ಇವತ್ತು ಏನು ಮಾಡಿದೆ, ಲಾಸ್ಟ್ 2 ಡೇಸಲ್ಲಿ ಏನು ಮೂವ್ ಆಗಿದೆ, ಆ ಮೂವನ್ನು ನೋಡಿದ್ರೆ ಸ್ವಲ್ಪ ಮಾರ್ಕೆಟಲ್ಲಿ ವೀಕ್ನೆಸ್ ಕಾಣ್ಬರ್ತದೆ. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟು ಸ್ವಲ್ಪ ವೀಕ್ನೆಸ್ ಮಾಡ್ತಿದೆ. ಸ್ವಲ್ಪ ವೀಕ್ನೆಸ್ ಇದೆ ಮಾರ್ಕೆಟಲ್ಲಿ. ಸೊ ಇದು ಬಂದ್ಬಿಟ್ಟು ನಿಫ್ಟಿಯಲ್ಲಿ ಒಂದು ಪೋಸ್ಟ್ ಮಾರ್ಕೆಟ್ ಸೆಷನ್. ಬಟ್ ಇವತ್ತು ಜಾಸ್ತಿ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ದು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಆಲ್ಮೋಸ್ಟ್ ರೆಪ್ಲಿಕೇಟಿವ್ ಬಿಹೇವಿಯರ್ ಇದೆ. ಲೈಕ್ ಯಾವ ರೀತಿ ನಿಫ್ಟಿ ಬಿಹೇವ್ ಮಾಡ್ತಿದೆ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ಬಿಹೇವ್ ಮಾಡ್ತಿದೆ. ಬಟ್ ಲಾಸ್ಟ್ 2 ಡೇಸಿಂದ ಇಲ್ಲಿ ಕೂಡ ಒಂದು ಹೆವಿ ಸೆಲ್ಲಿಂಗ್ ಬರ್ತಿದೆ. ಇವತ್ತು ಬಂದ್ಬಿಟ್ಟು 1.32% ಕೂಡ ಬ್ಯಾಂಕ್ ನಿಫ್ಟಿ ಕ್ರ್ಯಾಶ್ ಆಗಿದೆ. ಈ ಕಡೆ ನೋಡಿದ್ರೆ ನಿಫ್ಟಿ ನೋಡಿದ್ರೆ ಓನ್ಲಿ 0.5%. ಒಂದು 0.5% ತೆಳಗಡೆ ಹೋಗಿದೆ ಮಾರ್ಕೆಟ್. ಸೊ ಇದು ನೋಡ್ಬಿಟ್ಟು ಬಂದರೆ ನಿಫ್ಟಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಸ್ಟ್ರಾಂಗ್ ಇದೆ ಆನ್ ಅಪ್ಪರ್ ಸೈಡ್. ಅದೇ ನಾವು ಏನಾದರೂ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬೇರಿಶ್ ಬರ್ತಿದೆ. ಬಟ್ ಈಗ ಈ ಲೆವೆಲನ್ನು ಬ್ರೇಕ್ ಡೌನ್ ಮಾಡಿದೆ ಮಾರ್ಕೆಟ್. ಬಟ್ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಈ ಲೆವೆಲ್ ಬ್ರೇಕ್ ಡೌನ್ ಮಾಡಿದ್ರು ಕೂಡ ಇಲ್ಲಿ ಒಂದು ರಿಫ್ಲೆಕ್ಸ್ ಸ್ವಿಂಗ್ ಏನು ಪೆಂಡಿಂಗ್ ಇದೆ. ಸೊ ಇಲ್ಲಿ ಸೆಲ್ಲಿಂಗ್ ಸೆಟಪ್ಪನ್ನು ಎಂಗೇಜ್ ಮಾಡೋದು ಸ್ವಲ್ಪ ರಿಸ್ಕಿ ಇದೆ. ಬಟ್ ಬಾಯಿಂಗ್ ಸೆಟಪ್ ಅಫ್ಕೋರ್ಸ್ ಇಲ್ಲಿ ಮೇಲೆ ಏನಾದರೂ ಈ ಸಪೋರ್ಟ್ ಮೇಲಿದ್ದ ಏನಾದರೂ ವಾಪಸ್ ಬೌನ್ಸ್ ಇಲ್ಲಿ ಬಂದರೆ ಈ ಕಡೆಯಿಂದ ಏನೋ ಟ್ರೇಡ್ ಪ್ಲ್ಯಾನ್ ಮಾಡಬಹುದು. ಬಟ್ ಡಿಪೆಂಡ್ ಆಗುತ್ತೆ ಯಾವ ರೀತಿಯಿಂದ ಈ ಸ್ವಿಂಗ್ ಬರುತ್ತೆ. ಆಮೇಲೆ ಇಲ್ಲಿ ಕ್ಯಾಂಡಲ್ಸನ್ನು ಯಾವ ಟೈಪ್ ಆಫ್ ಕ್ಯಾಂಡಲ್ಸ್ ಬರುತ್ತೆ. ಕನ್ಸಾಲಿಡೇಷನ್ ಬ್ರೇಕ್ ಆಗುತ್ತಾ, ಸೊ ಆ ರೀತಿಯಿಂದ ನೋಡಬೇಕು. ಬಟ್ ಓವರಾಲ್ ನಿಫ್ಟಿ ಬಂದುಬಿಟ್ಟು ಒಂದು ಸಪೋರ್ಟಲ್ಲಿದೆ. ನಿಫ್ಟಿ ಒಂದು ಸಪೋರ್ಟಲ್ಲಿದೆ. 24,200ಗೆ ಒಂದು ಸಪೋರ್ಟ್ ಇದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಒಂದು ಸಪೋರ್ಟ್ ಬ್ರೇಕ್ ಮಾಡಿದೆ, ಬಟ್ ಅಲ್ಲಿಂದ ಕೂಡ ಒಂದು ಸ್ವಲ್ಪ ಡೈಸಿ ಇದೆ.
ಓವರಾಲ್ ಮಾರ್ಕೆಟ್ ಕೂಡ ಒಂದು ಕನ್ಫ್ಯೂಷನ್ನಲ್ಲಿದೆ. ಯಾಕಂದರೆ ಒಂದು ಮೂವ್ ಒಂದು ಹ್ಯೂಜ್ ಫಾಲ್ ಆದಮೇಲೆ ಸ್ವಲ್ಪ ರಿಕವರಿ ಬಂದುಬಿಟ್ಟು ಈಗ ಬುಲ್ಸ್ ಮತ್ತು ಬೇರ್ಸ್ನ ಕಂಟಿನ್ಯೂಸ್ ಒಂದು ಫೈಟ್ ನಡೀತಿದೆ. ಓಕೆ, ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಸೆಷನ್ಗೆ ಇಷ್ಟೇ. ಓಕೆ, ನಿಮ್ಮ ನೆಕ್ಸ್ಟ್ ಪೋಸ್ಟ್ ಮಾರ್ಕೆಟ್ ಸೆಷನಲ್ಲಿ ಸಿಗೋಣ. ಥ್ಯಾಂಕ್ ಯು.